ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಇಡೀ ಕರ್ನಾಟಕವೇ ಕಾತುರತೆಯಿಂದ ಕಾಯುತ್ತಿದ್ದ ಬಿಗ್ ರಿಯಾಲಿಟಿ ಶೋ ಒನ್ ಅಂಡ್ ಓನ್ಲಿ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ನೀವು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ, ಹೌದು ಸ್ನೇಹಿತರೆ, ದ ಮೋಸ್ಟ್ ಅವೇಟೆಡ್ ಅಂಡ್ ದ ಮೋಸ್ಟ್ ಫೇಮಸ್ ಶೋ ಇನ್ ಕರ್ನಾಟಕ ಅಂತಾನೆ ಹೇಳ್ಬೋದು. ಎಸ್, ಇಟ್ಸ್ ನನ್ ಅದರ್ ದೆನ್ ಬಿಗ್ ಬಾಸ್ ಸೀಸನ್ 11. ಇದೇ ಸೆಪ್ಟೆಂಬರ್ 29 ಸಾಯಂಕಾಲ 6 ಗಂಟೆಗೆ ಪ್ರಾರಂಭವಾಗುವುದೆಂದು ಕಲರ್ಸ್ ಕನ್ನಡದವರು ಖಾತರಿಪಡಿಸಿದ್ದಾರೆ. ಆದರೆ ಎಲ್ಲರ ಕುತೂಹಲಕ್ಕೆ ಕೊಂಚ ಬರಿ ಬಿದ್ದಂತಾಗಿದ್ದು ಈ ಬಾರಿ ಬಿಗ್ ಬಾಸ್ 11ರ ಹೋಸ್ಟ್ ಯಾರು ಎಂದು. ಸುದೀಪ್ ಸರ್ ಕೂಡ ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹೇಳಿಕೊಂಡ ಹಾಗೆ, ಬಿಗ್ ಬಾಸ್ 10 ಸೀಸನ್ ನನಗೆ ತುಂಬಾನೇ ಹತ್ತಿರವಾದದ್ದು. ಪ್ರತಿ ವರ್ಷ ಹೊಸ ಸೀಸನ್ ನೊಂದಿಗೆ ನನ್ನ ಫ್ಯಾಮಿಲಿ ದೊಡ್ಡದಾಗುತ್ತೆ ಹೋಗುತ್ತೆ ಅಂತ ಹೇಳುವ ಮಾತಿಗೆ ಮತ್ತಷ್ಟು ಮುದ ಸಿಕ್ಕಂತಾಗಿದೆ ಫ್ರೆಂಡ್ಸ್. ಹೌದು, ನಿಮ್ಮೆಲ್ಲರ ಪ್ರೀತಿಯ ಬಾದ್ಶಾ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರೇ ನಡೆಸಿಕೊಡುವ ಬಿಗ್ ಬಾಸ್ ಸೀಸನ್ 11. ಎಸ್, ಇಡೀ ಕರ್ನಾಟಕ ಜನತೆಗೆ ತಲೆಗೆ ಹುಳು ಬಿಟ್ಟಿದ್ದ ಕಲರ್ಸ್ ಕನ್ನಡ ಈಗ ಅಧಿಕೃತ ಘೋಷಣೆಯನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ರ ಅಭಿಮಾನಿ ಬಳಗಕ್ಕೆ ಬಹುದೊಡ್ಡ ಅಪ್ಡೇಟ್. ಬಿಗ್ ಬಾಸ್ ಸೀಸನ್ 11ಕ್ಕೆ ಯಾರೆಲ್ಲ ಕಂಟೆಸ್ಟೆಂಟ್ ಬರುತ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ, ಮೊದಲನೆಯದಾಗಿ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಆಗಿರುತ್ತಾರೆ. ಇವರು ಬಹುಶಃ ಬಿಗ್ ಬಾಸ್ ಸೀಸನ್ 11ಕ್ಕೆ ಗೆಸ್ಟ್ ಆಗಿ ಬರುವ ಲಕ್ಷಣಗಳಿವೆ ಫ್ರೆಂಡ್ಸ್. ಎರಡನೇದಾಗಿ ಗೌರವ್ ಶೆಟ್ಟಿ, ಫೇಮಸ್ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು, ಹಾಗೂ ಪಲ್ಪಿ ಪರಮೇಶ್ವರಿ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಅಂತಕ್ಕಂಥ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೀವು ಅವರನ್ನು ನೋಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬರುವುದಾದರೆ ಹರೀಶ್ ನಾಗರಾಜ್ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ. ಹರೀಶ್ ನಾಗರಾಜ್ ರವರು ನ್ಯೂಸ್ ರಿಪೋರ್ಟರ್ ಮತ್ತು ಜರ್ನಲಿಸ್ಟ್ ಆಗಿದ್ದಾರೆ. ಏನೋ ಗೊತ್ತಿಲ್ಲ, ಬಿಗ್ ಬಾಸ್ ರವರು ನ್ಯೂಸ್ ಆಂಕರ್ ಅಥವಾ ಜರ್ನಲಿಸ್ಟ್ ರವರ ಒಂದು ಕಂಟೆಸ್ಟೆಂಟ್ ಅನ್ನು ತಮ್ರುಲಾಗಿಯೇ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಬರುವುದಾದರೆ ದೀಪಕ್ ಗೌಡ ಇಸ್ ಅ ವೆರಿ ಪಾಪ್ಯುಲರ್ ಕನ್ನಡ ಆಕ್ಟರ್, ನಮ್ಮನೆ ಯುವರಾಣಿ ಅಂತಕ್ಕಂಥ ಸೀರಿಯಲ್ ನಟ. ನೆಕ್ಸ್ಟ್ ಬರುವುದಾದರೆ ಭವ್ಯ ಗೌಡರವರು ಮುಂಚೆ ಟಿಕ್ ಟಾಕ್ ಅಲ್ಲಿ ಫೇಮಸ್ ಆಗಿದ್ದರು. ನಂತರ ಬರ್ತಾ ಲಿಪ್ ಸಿಂಕಿಂಗ್ ಅನ್ನು ಮಾಡ್ತಾ ಟಿವಿ ವರ್ಲ್ಡ್ಗೆ ಎಂಟ್ರಿ ಕೊಟ್ಟರು. ನೆಕ್ಸ್ಟ್ ಅದ್ವಿತಿ ಶೆಟ್ಟಿ ಅಂಡ್ ಅಶ್ವಿತಿ ಶೆಟ್ಟಿ ಅವರು ಸಿಸ್ಟರ್ಸ್ ಆಗಿದ್ದು ಮೂಲತಃ ಮಂಗಳೂರಿನವರಾಗಿರುತ್ತಾರೆ. ಇವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೀವೆಲ್ಲ ನೋಡಿರುವ ನಟಿಯರಾಗಿದ್ದಾರೆ. ನೆಕ್ಸ್ಟ್ ಬರುವುದಾದರೆ ಅಮೂಲ್ಯ ಭಾರದ್ವಾಜ್ ಅವರು ಪುರಂದರದಾಸ ಮತ್ತು ಬೃಂದಾವನ ಅಂತಕ್ಕಂಥ ಸೀರಿಯಲ್ ನಲ್ಲಿ ನಟಿಸಿರುತ್ತಾರೆ. ಹುಲಿ ಕಾರ್ತಿಕ್ ಇತ್ತೀಚಿನ ಗಿಚ್ ಗಿಲಿಗಿಲಿ ಎಂಬ ಕಲರ್ಸ್ ಕನ್ನಡದ ಶೋದಲ್ಲಿ ಹುಲಿ ಕಾರ್ತಿಕ್ ರವರು ಸೀಸನ್ 3ರ ವಿನ್ನರ್ ಆಗಿದ್ದಾರೆ. ಇವರ ಒಂದು ಹಾಸ್ಯತನವು ಇವರ ಗೆಲುವಿಗೆ ಕಾರಣವಾಗಿದೆ ಅಂತಾನೆ ಹೇಳಬಹುದು. ರಾಘವೇಂದ್ರ ಆರ್ ಕೆ ರವರು ಸಹ ಗಿಚ್ ಗಿಲಿಗಿಲಿಯ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಅಂತಾನೆ ಹೇಳಬಹುದು. ರಾಘವೇಂದ್ರ ಆರ್ ಕೆ ರವರು ಫಿಮೇಲ್ ಕ್ಯಾರೆಕ್ಟರ್ ರೋಲ್ ಮಾಡುವುದರಿಂದ ಇವರು ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ನೆಕ್ಸ್ಟ್ ಬರುವುದಾದರೆ ಪ್ರೇಮ ಇಡೀ ಕನ್ನಡ ಚಲನಚಿತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥ ಬಹುದೊಡ್ಡ ನಟಿ. ಪ್ರೇಮರವರು ಬಿಗ್ ಬಾಸ್ಗೆ ಬರುವುದಾದರೆ ಬಿಗ್ ಬಾಸ್ ಮನೆಗೆ ಹಿರಿಯ ನಟಿ ಸಿಕ್ಕಂತಾಗುತ್ತದೆ. ನೆಕ್ಸ್ಟ್ ಬರುವುದಾದರೆ ಐಶ್ವರ್ಯ ರಂಗರಾಜನ್ ರವರು ಅತ್ಯಂತ ಸಂಗೀತಗಾರ್ತಿ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಐಶ್ವರ್ಯ ರಂಗರಾಜನ್ ರವರು ಬಹು ಸುಂದರವಾಗಿ ಅವರ ತಮ್ಮ ಹಾಡಿನಲ್ಲಿ ಛಾಪನ್ನು ಮೂಡಿಸಿದ್ದಾರೆ ಅಂತಕ್ಕಂತಹ ಮಾತನ್ನ ಹೇಳ್ಬೋದು ಫ್ರೆಂಡ್ಸ್. ಇವರ ಒಂದು ಈ ಒಂದು ಬಿಗ್ ಬಾಸ್ ಸೀಸನ್ 11ರ ರೇಸ್ ನಲ್ಲಿ ಇವರ ಹಾಗೆ ಇನ್ನೊಬ್ಬ ಕಂಟೆಸ್ಟೆಂಟ್ ಬರುವುದಾದರೆ ಅದು ಆಶಾ ಭಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಇವರು ಕೂಡ ಹೋದಾದರೆ ಜಾಹ್ನವಿ ಅವರು ನ್ಯೂಸ್ ಫಸ್ಟ್ ನ ರಿಪೋರ್ಟರ್ ಅಂಡ್ ನ್ಯೂಸ್ ಫಸ್ಟ್ ನ
ಆಂಕರ್ ಆಗಿದ್ದಾರೆ ಮತ್ತು ಇತ್ತೀಚಿನ ಒಂದು ಸವಿರುಚಿ ಎಂಬ ಅಂತಕ್ಕಂಥ ಕಾರ್ಯಕ್ರಮದ ಹೋಸ್ಟ್ ಕೂಡ ಆಂಕರಿಂಗ್ ಕೂಡ ಅವರೇ ಮಾಡಿದ್ದಾರೆ. ಇವರು ಸುಂದರ, ಚೆಲುವೆ ಹಾಗೂ ನ್ಯೂಸ್ ಫಾಸ್ಟ್ ರಿಪೋರ್ಟರ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ನಾನು ತೆಗೆದುಕೊಳ್ಳುವ ಹೆಸರು ಮೋಸ್ಟ್ ನೇಮ್ ನಾವು ದಟ್ಸ್ ವರುಣ್ ಆರಾಧ್ಯ. ಆರಾಧ್ಯ ಅವರ ಇತ್ತೀಚಿನ ಬೆಳವಣಿಗೆಗಳನ್ನು ನಾವು ನೋಡಿಯೇ ಇರುತ್ತೇವೆ. ಏಕೆಂದರೆ ಅವರು ಇತ್ತೀಚಿನ ಒಂದು ನೋಡುವುದಾದರೆ ಅವರ ಲವ್ವಿ ಡಬ್ಬಿ ಸುಬ್ಬಾ ಸುಬ್ಬಿ ಅಂತಕ್ಕಂಥ ಒಂದು ವಿಚಾರವನ್ನು ನೀವೆಲ್ಲರೂ ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿಯೇ ಇರುತ್ತೀರಿ. ಅದು ಏನೋ ಗೊತ್ತಿಲ್ಲ, ಬಿಗ್ ಬಾಸ್ ಬಂದರೆ ಸಾಕು ಸೆಲೆಬ್ರಿಟೀಸ್ ಅಥವಾ ಯೂಟ್ಯೂಬರ್ಸ್ನ ಈ ತರಹದ ಒಂದು ಹುಚ್ಚು ಕಾರ್ಯಗಳು ನಮ್ಮ ಕಣ್ಣ ಮುಂದೆ ಕಾಣಸಿಗುತ್ತವೆ ಫ್ರೆಂಡ್ಸ್. ಅದೇ ರೀತಿಯಾಗಿ ವರ್ಷಾ ಕಾವೇರಿ ಬೇರೆ ಯಾರು ಅಲ್ಲ, ಇದೇ ವರುಣ್ ಆರಾಧ್ಯರವರ ಪ್ರೇಯಸಿ. ಇವರಿಬ್ಬರ ಲವ್ವಿ ಡಬ್ಬಿಯು 1 ವರ್ಷದ ಕೆಳಗೆ ಇತ್ತು. ನೆಕ್ಸ್ಟ್ ಬರುವುದಾದರೆ ಜಗ್ಗಪ್ಪರವರು ಮಜಾ ಭಾರತದಲ್ಲಿ ಒಬ್ಬ ಒಳ್ಳೆಯ ಕಾಮಿಡಿ ನಟ. ನೀವು ನೋಡಿರಬಹುದು ಜಗ್ಗಪ್ಪರವರು ಒಂದು ಹಾಸ್ಯ ಏನಿದೆ ಆ ಒಂದು ಟೈಮಿಂಗ್ ಸೆನ್ಸ್, ಕಾಮಿಡಿ ಸೆನ್ಸ್. ಸುಷ್ಮಿತಾ ಮತ್ತು ಜಗ್ಗಪ್ಪರವರು ಇತ್ತೀಚಿನ ಒಂದು ದಿನಗಳಲ್ಲಿ ಆಗಿದ್ದಾರೆ. ಇವರಿಬ್ಬರೂ ಕೂಡ ಮಜಾ ಭಾರತದಲ್ಲಿ ಒಳ್ಳೆಯ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ನಾಯಕ್, ಫೇಮಸ್ ಕನ್ನಡ ಟೆಲಿವಿಷನ್ ಸ್ಟಾರ್ ಅಕ್ಷಯ್ ನಾಯಕ್ ಅವರು ಕನ್ನಡದಲ್ಲಿ ಟೆಲಿವಿಷನ್ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ ಫ್ರೆಂಡ್ಸ್. ಹೌದು, ಈಸ್ ವೆಲ್ ನೋನ್ ಫಾರ್ ಪ್ಲೇಯಿಂಗ್ ರೋಲ್ ಇನ್ ಒಲವನ ಪಾಚ ಅಂಡ್ ಕಸ್ತೂರಿ ನಿವಾಸ ಅಂತಾನೆ ಹೇಳ್ಬೋದು. ಇವರೆಲ್ಲರೂ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಅಂತ ಹೇಳಕ್ಕೆ ಬರುವುದಿಲ್ಲ, ಯಾವ ಸಮಯದಲ್ಲಾದರೂ ಬದಲಾವಣೆಯಾಗಬಹುದು ಫ್ರೆಂಡ್ಸ್. ಹೌದು, ಒಟ್ಟಿನಲ್ಲಿ ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿಗಳ ಸಾಲಿನಲ್ಲಿ ನಾ ಮುಂದು ನೀ ಮುಂದು ಅಂತಾನೆ ಹೆಸರುಗಳು ಕೇಳಿ ಬರುತ್ತಿವೆ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ